ಇನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೋಸ್ಕರ ರೈತರು ರಾಜ್ಯದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಇವತ್ತು. ಈ ಮಧ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಕಾರಿಗೆ ಮುತ್ತಿಗೆ ಹಾಕೋಕೆ ಮುಂದಾದರು. ಫ್ರೀಡಂ ಪಾರ್ಕ್ನ ಬಳಿ ಭಾರಿ ಹೈಡ್ರಾಮಾ ಅಲ್ಲಿ ಉಂಟಾಯಿತು. ಬ್ಯಾರಿಕೇಡ್ ಅನ್ನ ಹಾಕಿ ರೈತರನ್ನ ಪೊಲೀಸರು ತಡೆದ್ರಲ್ಲಿ. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಪ್ರತಿಭಟನೆ ನಡೆಯಿತು. ವಿವಿಧ ಬೇಡಿಕೆಗಳ ಈಡೇರಿಕೆಗೋಸ್ಕರ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇವತ್ತು ಬೆಂಗಳೂರು ಚಲೋ, ವಿಧಾನಸೌಧ ಮುತ್ತಿಗೆ ಚಲೋ ಅಂತ ಮಾಡಿದ್ರು. ಆ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ವರೆಗೂ ಕೂಡ ಅವರಿಗೆ ಮಾತ್ರ ಅಲ್ಲಿ ಅವಕಾಶಗಳಿತ್ತು. ಹಾಗಾಗಿ ಫ್ರೀಡಂ ಪಾರ್ಕಿಗೆ ಹೋದ್ರು. ಅದಾದ ನಂತರ ವಿಧಾನಸೌಧ ಮುತ್ತಿಗೆಗೆ ಹೊರಟಂತ ಸಂದರ್ಭದಲ್ಲಿ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕಿ ತಡೆ ಹಿಡಿದಿದ್ದಾರೆ ಅವರನ್ನ. ಜೊತೆಗೆ ಕೃಷಿ ಸಚಿವರ ಕಾರನ್ನ ಮುತ್ತಿಗೆ ಹಾಕಕ್ಕೆ ನೋಡಿದ್ರು. ಆಗ ಅಲ್ಲಿ ತಡೆದಿದ್ದಾರೆ ಅವರನ್ನ. ನೋಡ್ತಾ ಇದ್ರ ದೃಶ್ಯ ಇದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ಬಳಿ. ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರ ಮೇಲೆ ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ, ರೈತರ ಬಗ್ಗೆ ಗೌರವ ಕೊಟ್ರೆ, ಗೌರವ ಅಂತ ಇಟ್ಕೊಂಡಿದ್ರೆ ಇವರು ಕೂಡಲೇ ರೈತರ ಸಾಲ ಮನ್ನಾ ಮಾಡಬೇಕು, ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನು ಮನ್ನಾ ಮಾಡಬೇಕು. ಇವರು ಬಿಟ್ಟಿ ಭಾಗಗಳನ್ನ ನಿಲ್ಲಿಸಲಿ. ನಮಗೇನು ಬಿಟ್ಟಿ ಭಾಗಗಳ ಅವಶ್ಯಕತೆ ಇಲ್ಲ. ನಮಗೆ ನಾವು ರೈತರು, ನಮ್ಗೆ ರೈತರಿಗೆ ಏನು ಸಹಾಯ ಇಲ್ಲ. ರೈತರ ಸಾಲ ಮನ್ನಾ ಮಾಡಿ, ನಾವೆಲ್ಲ ಬಡವರದೀವಿ. ಒಂದು ಕೆಜಿ ಸಕ್ರೆ ತಗೋಬೇಕಂದ್ರು ನಾವು ಒಂದಿನದ ದುಡಿಮೆನಲ್ಲಿಂದ ನಾವು ತಗೊಳ್ಳೋದು. ಈ ತರ ನಮ್ಗೆ ಎಲ್ಲ ಬೆಲೆ ಏರಾಟ ಮಾಡಿದ್ರೆ ನಾವ್ ಏನ್ ತಿನ್ಬೇಕು, ನಾವ್ ಹೆಂಗ್ ಜೀವನ ಮಾಡ್ಬೇಕು ರೈತರು? ನಮ್ಮ ನಿಟ್ಟಿನಲ್ಲಿ ಏನು ಗೊತ್ತಾ ಸರ್, ಕೃಷಿ ನಮಗೆ ಕ್ಯಾಬಿನೆಟ್ ಅವಶ್ಯಕತೆ ಇಲ್ಲ ಸರ್. ನಮ್ಗೆ ಕ್ಯಾಬಿನೆಟ್ ಬೇಡ. ನಮಗೆ ಬೇಕಾಗಿರೋದು ಇಲ್ಲಿ ಸರ್ಕಾರ ಬೇಕು. ಸರ್ಕಾರ ಅಂದ್ರೆ ಸಿದ್ದರಾಮಯ್ಯರು. ನಾವು ಕೇಳ್ತಾ ಇರೋದು ಏನು ಕೇಳ್ತಾ ಇದೀವಿ, ರೈತರಿಗೆ ಅನ್ಯಾಯ ಆಗಿದೆ ಅಷ್ಟೇ ಕೇಳ್ತಾ ಇದೀವಿ. ನಿಮ್ಮನೆ ಆಸ್ತಿ ಏನಾದ್ರು ಕೇಳ್ತಿದೀವ? ನಾವು ಕಟ್ತಾ ಇರುವಂತ ಕರ್ನಾಟಕದಲ್ಲಿ ಕಟ್ತಾ ಟ್ಯಾಕ್ಸ್ 2% ಇದ್ದೀವಿ. ನೀವು 7% 7ನೇ ಸ್ಥಾನಕ್ಕೆ ಹೋಗಿದ್ದೀರಿ. ಕೇಳ್ಬೇಕು ನೀವು. ಇವತ್ತು ನೀವು ಎಲ್ಲ ಬಿಟ್ಟಿ ಭಾಗ್ಯಗಳು ಕೊಟ್ರಿ, ರೈತರಿಗೆ ಏನ್ರಿ ಕೊಟ್ರಿ ನೀವು? ಇವ್ರು ಬಿಟ್ಟಿ ಭಾಗ್ಯಗಳ ನಿಲ್ಲಿಸಿ ರೈತರಿಗೆ ಏನೇನು ಅನ್ಯಾಯ ಆಗಿದೆ ಅದು ತಡೆಗಟ್ಟಲಿ. ನೀರಾವರಿ ಕೊಡ್ಲಿ ಸರ್. ರೈತರ ಮಕ್ಕಳ ಉದ್ಯೋಗ ಕೊಡ್ಲಿ. MRP ರೇಟ್ ಫಿಕ್ಸ್ ನಿಗದಿತವಾಗಿ ಮಾಡ್ಲಿ. ಇವತ್ತೇನು ಎಕರೆಗೆ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ನಾನು ಒಂದೇ ಮಾತು ಹೇಳೋದು, ಇವತ್ತು ಮುಂದಿನ ಚುನಾವಣೆ ಒಳಗೆ ಈಗ ಬರ್ತಕ್ಕಂಥ ಇನ್ನೆರಡು ತಿಂಗಳೊಳಗೆ ಚುನಾವಣೆ ಒಳಗೆ ಇವರು ಗೆಲುವನ್ನು ಸಾಧಿಸಬೇಕಾದ್ರೆ ಇವತ್ತು ಅವರು ನಮ್ಮ ರೈತರ ಬೇಡಿಕೆಗಳನ್ನ, ಆಹೋಲುಗಳನ್ನ ಅದನ್ನ ಏನಂತ ಪರಿಹರಿಸ್ತಾ ಇದ್ರೆ ಇವತ್ತು ನಾವು ಏನಂತ ಅರಿವು ಮೂಡಿಸುವಂತ ಕೆಲಸ ಮಾಡ್ತೀವಿ ಅಂತಂದ್ರೆ ಯಾರು ಕೂಡ ಯಾವುದೇ ಪಕ್ಷಕ್ಕೂ ಓಟ್ ಹಾಕಂಗಿಲ್ಲ. ನೋಟ್ ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಬೇಡಿಕೆ. ನಿಮ್ಮ ಭಾಗ್ಯಗಳು ನಮಗೆ ಬೇಕಾಗಿಲ್ಲ, ನಿಮ್ಮ ಬಿಟ್ಟಿ ಭಾಗ್ಯಗಳು ನಮಗೆ ಅವಶ್ಯಕತೆ ಇಲ್ಲ, ಮೊದಲು ನಮಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಡಿ, ನಮ್ಮ ಸಾಲವನ್ನು ಮನ್ನಾ ಮಾಡಿಕೊಡಿ, ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನು ಮನ್ನಾ ಮಾಡಿಕೊಡಿ ಅಂತ ಕೇಳುತ್ತಾ ಇದ್ದಾರೆ. ಇದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಿದ್ದು. ವಿಧಾನಸೌಧದ ಚಲೋ ಅಂತ ಹೇಳಿ ಇವತ್ತು ಶುರು ಮಾಡಿದ್ರು. ಅದು ಫ್ರೀಡಂ ಪಾರ್ಕ್ವರೆಗೂ ನಿಂತ್ಕೊಳ್ತು. ಅಲ್ಲಿಂದ ಮುಂದೆ ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಬ್ಯಾರಿಕೇಡನ್ನು ಹಾಕಿದ್ರು. ಕೃಷಿ ಸಚಿವರ ಕಾರ್ ಬಂತು, ಅದಕ್ಕೆ ಮುತ್ತಿಗೆ ಹಾಕಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ನಿಲ್ಲಿಸಿದ್ರು, ತಡೆ ಹಿಡಿದ್ರು ಅವರನ್ನು. ಸೊ ಇದು ಒಂದು ರೀತಿಯಾಗಿ ಈಗ ರೈತರು ದೆಹಲಿಯಲ್ಲೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲೂ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ.